ಡು ಯು ಹ್ಯಾವ್ ಅ ಲೆಫ್ಟ್ ಓವರ್ ದೋಸಾ ಬ್ಯಾಟರ್? ಸೊ ನೋ ವರೀಸ್. ಈ ಪಾಲಕ್ ಪಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ. ಆಚೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಕರಿಬೇವು ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹಚ್ಕೊಂಡಿರೋದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇನ್ನು ದೋಸಾ ಬ್ಯಾಟರ್ಗೆ ಆಲ್ರೆಡಿ ಇದಕ್ಕೆ ನಾನು ಉಪ್ಪು ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಹಚ್ಚಿರುವಂತಹ ಈರುಳ್ಳಿ, ತುರಿದಿರುವಂತಹ ಕ್ಯಾರೆಟ್ ಹಾಗೆ ಸಣ್ಣಗೆ ಹಚ್ಚಿರುವಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಆಗಲೇ ಮಾಡಿಟ್ಟಿರುವ ಒಗ್ಗರಣೆಯನ್ನು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಡ್ಡು ಪ್ಯಾನ್ಗೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಅದಕ್ಕೆ ಪಡ್ಡು ಬ್ಯಾಟರ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ಪಾಲಕ್ ಸೊಪ್ಪು ತಿಂದಿರೋರಿಗೆ ಈ ಥರ ಪಡ್ಡುನ ಮಾಡಿಕೊಡಿ, ಅವ್ರಿಗೆ ಪಾಲಕ್ ಹಾಕಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಹೆಲ್ದಿಯಾಗಿ ಸಹ ಇರುತ್ತೆ. ಇದು ಒಂದು ಕಡೆ ಚೆನ್ನಾಗಿ ಕುಕ್ಕಾದ ನಂತರ ಕ್ರಿಸ್ಪಿಯಾಗಿ ಗೋಲ್ಡ್ ಕಲರ್ ಆಗಿ ಇರುತ್ತೆ. ಈ ಥರ ಒಂದು ಸೈಡ್ ಕುಕ್ಕಾದ್ಮೇಲೆ ಮತ್ತೆ ಇನ್ನೊಂದು 5 ಮಿನಿಟ್ಸು ಇನ್ನೊಂದು ಸೈಡು ಕುಕ್ಕಾಗೋಕ್ಕೆ ಬಿಡಬೇಕು. ಬಿಟ್ಟರೆ ಟೇಸ್ಟಿಯಾಗಿರುವಂತಹ ಪಡ್ಡು ರೆಡಿಯಾಗಿಬಿಡುತ್ತೆ ತುಂಬ ಕಮ್ಮಿ ಸಮಯದಲ್ಲಿ. ನೀವು ಟ್ರೈ ಮಾಡ್ತೀರಾ ಅಲ್ವಾ?